ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ಬಿಜೆಪಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇವತ್ತು ಅಧಿಕೃತವಾಗಿ ಗುಡ್ ಬೈ ಹೇಳ್ತಾರೆ. ಅದಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇವತ್ತು ಸ್ಪೀಕರ್ ಭೇಟಿಯಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಟಿಕೆಟ್ ಸಿಗದೆ ಇರೋದಕ್ಕೆ ಬಂಡಾಯ ಎದ್ದಿದ್ರು ಜಗದೀಶ್ ಶೆಟ್ಟರ್. ಜೊತೆಗೆ ಹೈಕಮಾಂಡ್ನ ನಾಯಕರಿಗೆ ಡೆಡ್ಲೈನ್ ಅನ್ನ ನಿನ್ನೆ ಕೊಟ್ಟಿದ್ರು. ಅದರಂತೆ ಧರ್ಮೇಂದ್ರ ಪ್ರಧಾನ್ ಸಿಎಂ ಎಲ್ಲ ಬಂದ್ರು, ಅವರನ್ನು ಮೀಟ್ ಮಾಡಿದ್ರು. ರಾತ್ರಿವರೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ಆದ್ರೆ ಯಾವುದಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಜಗ್ಗಲಿಲ್ಲ, ಬಗ್ಗಲಿಲ್ಲ. ತಮ್ಮ ನಿರ್ಧಾರ ಏನಿದೆ, ತಮ್ಮ ಡಿಮ್ಯಾಂಡ್ ಏನಿದೆ ಅದನ್ನ ನಾಯಕರ ಮುಂದೆ ಹೇಳಿದ್ರು. ಆದ್ರೆ ಮಾತುಕತೆ ಅಲ್ಲಿ ವಿಫಲವಾಯಿತು. ಜಗದೀಶ್ ಶೆಟ್ಟರ್ ಇದೀಗ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾರ ಮನವೊಲಿಕೆಗೂ ನಾನು ಬಗ್ಗೋದಿಲ್ಲ ಅಂತ ಹೇಳಿ ಕೆಲ ಹೊತ್ತಲೇ ಸ್ಪೀಕರ್ ಅನ್ನ ಭೇಟಿ ಮಾಡ್ತಾರೆ. ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ತದನಂತರ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ತಾರೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಇವತ್ತು ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆಗಳಿದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಅವರನ್ನ ಸೆಳೆಯೋ ತಂತ್ರಗಳನ್ನ ನಡೆಸ್ತಾ ಇದೆ. ಇನ್ನು ಅವ್ರು ಹೇಳಿರೋ ಪ್ರಕಾರ ನನ್ನಲ್ಲಿ ಮೈನಸ್ ಪಾಯಿಂಟ್ ಇಲ್ಲದೆ ಇದ್ರೂ ಕೂಡ ನನಗೆ ಟಿಕೆಟ್ ಸಿಕ್ಕಿಲ್ಲ. ಸೆಕ್ಸ್ ಹಗರಣ, ಸಿಡಿ, ಭ್ರಷ್ಟಾಚಾರ, ರೌಡಿಸಂ ಹೀಗೆ ಬೇರೆ ಬೇರೆ ಹಗರಣಗಳಲ್ಲಿ ತೊಡಗಿದವರಿಗೆ, ಆಪಾದನೆ ಎದುರಿಸ್ತಾ ಇರೋರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ. 75 ವರ್ಷದವರಿಗೆ, ಕ್ರಿಮಿನಲ್ಗಳಿಗೂ ಟಿಕೆಟ್ ಕೊಟ್ಟಿದ್ದಾರೆ. ಹಂಗ್ ನೋಡೋಕೋದ್ರೆ ವಯಸ್ಸು ನನಗೆ 70 ದಾಟಿಲ್ಲ. ಯಾವ ಮಾನದಂಡದ ಆಧಾರದ ಮೇಲೆ ನಂಗೆ ಟಿಕೆಟ್ ನೀಡಿಲ್ವೋ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಇವ್ರು ಮುಂಚೆನೆ ಹೇಳಿದ್ದಿದ್ರೆ ನಾನು ಬಹಳ ಖುಷಿಯಿಂದಲೇ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡ್ಬಿಡ್ತಾ ಇದ್ದೆ. ಆದ್ರೆ ಇನ್ನೇ ನಾಮಿನೇಷನ್ ಫೈಲ್ ಮಾಡಬೇಕು, ಆ ಸಂದರ್ಭದಲ್ಲಿ ಈ ತರ ಮಾಡಿದ್ರೆ ಹೆಂಗೆ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ರು. ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಬೆಳಿಗ್ಗೆ ಶಿರ್ಸಿಗೆ ಹೋಗಿ ಬೆಳಿಗ್ಗೆ 9:00ರಿಂದ 10 ಗಂಟೆಯೊಳಗೆ ನಾನು ಸ್ಪೀಕರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ. ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾ ಬೆಳಿಗ್ಗೆ 7-8 ಗಂಟೆಗೆ ಇಲ್ಲಿಂದ ಬಿಟ್ಟು ಅಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ಮುಂದೆ ರಾಜೀನಾಮೆ ಕೊಡ್ತೀನಿ. ಮುಂದೆ ನ್ಯಾಚುರಲ್ ಆಗಿ ಅದು ಪಾರ್ಟಿಗೂ ಭಾಳ ಭಾರವಾದಂಥ ಹೃದಯದಿಂದ ಹೇಳ್ತೀನಿ. ನಾವು ಪಾರ್ಟಿ ಕಟ್ಟಿ ಬೆಳೆಸಿದಂಥವ್ರು ಎಲ್ಲಿವರೆಗೆ ಅಂದರೆ ಆ ಪಾರ್ಟಿಗೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಲ್ಲ ಇವರೆಲ್ಲ ಕೂಡಿ ನಿರ್ಮಾಣ ಮಾಡಿದ್ರ ಅಂತ ನಂಗೆ ಬೇಜಾರಾಗ್ತಾ ಇದೆ. ಯಾವ ಪಾರ್ಟಿನ ಕಟ್ಟಿ ಬೆಳೆಸಿದ್ವಿ ಅದಕ್ಕೊಂದು ಏನು ಅಕ್ವೆಂಟೆನ್ಸ್ ಇತ್ತು, ನಮ್ಮದೇ ಪಾರ್ಟಿ ಅನ್ನುವಂಥದ್ದು. ಮೋದಿಯವರ ನಾಯಕತ್ವ ಇದೆ. ಮೋದಿಯವರ ನಾಯಕತ್ವವನ್ನು ನಾವು ಗೌರವ ಕೊಡ್ತೀವಿ. ಅವರ ನಾಯಕತ್ವದಲ್ಲಿ ದೇಶ ಬಲಾಢ್ಯ ಆಗ್ತಾ ಇದೆ. ಅಮಿತ್ ಶಾ ಅವರ ಒಂದು ಚಾಣಾಕ್ಷ ನೀತಿಯಿಂದ ಇವತ್ತು ದೇಶದಲ್ಲಿ ಭಾಳಷ್ಟು ಒಂದು ಬದಲಾವಣೆ ಆಗ್ತಾ ಇದೆ. ನಡ್ಡಾ ಅವ್ರ ಬಗ್ಗೆ ನಂಗೆ ಗೌರವ ಇದೆ. ಆದರೆ ಎಲ್ಲೇ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರ ಈ ನಿರ್ಧಾರ ಬಿಜೆಪಿಯ ಮೇಲೆ ಯಾವ ತರದ ಎಫೆಕ್ಟ್ ಅನ್ನ ಬೀರಬಹುದು, ಜೊತೆಗೆ ಅವರು ಶಿರ್ಸಿಗೆ ತೆರಳುತ್ತಾ ಇದ್ದೀನಿ ಅಂದ್ರಲ್ಲ, ಇವತ್ತೇನೆಲ್ಲ ಬೆಳವಣಿಗೆ ಆಗಬಹುದು, ಅವರ ಬೆಂಬಲಿಗರ ಆಗ್ರಹಗಳು ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಇಬ್ಬರು ರಿಪೋರ್ಟರ್ಸ್ ಜಾಯಿನ್ ಆಗಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್, ಹಾಗೇನೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಶಿವರಾಮ ಸಂಡಿ. ಪಟೇಲ್, ಈಗ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಮೊದಲಿಂದ ಆಕ್ಷೇಪ ಎತ್ತುತ್ತಾ ಇದ್ದಿದ್ದು, ನೋಡಿ ನಾವು ಪಕ್ಷವನ್ನ ಬೆಳೆಸ್ತವ್ರು, ಕಟ್ಟಿ ಬೆಳೆಸ್ತವ್ರು, ಈ ಕೊನೆ ಮೂಮೆಂಟ್ ಅಲ್ಲಿ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಈಗ ಆ ಎಲ್ಲ ಸ್ಥಾನಕ್ಕೂ ರಾಜೀನಾಮೆ ಕೊಡುವಂತ ಸ್ಥಿತಿ ಬಂತಲ್ಲ ಅಂತ ಬೇಸರ. ಈಗ ಪ್ರಬಲ ನಾಯಕ ಆ ಭಾಗದಲ್ಲಿ ಹಂಗ್ ನೋಡೋಕೋದ್ರೆ ಜಗದೀಶ್ ಶೆಟ್ಟರ್ ಈಗ ಎಲ್ಲಾ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಿರೋದ್ರಿಂದ ಇದು ಬಿಜೆಪಿ ಮೇಲೆ ಯಾವ ತರ ಎಫೆಕ್ಟ್ ಬೀರುತ್ತೆ ಚುನಾವಣೆ ಸಂದರ್ಭದಲ್ಲಿ? ಶರ್ಮಿತಾ ಶೆಟ್ಟಿ, ಧರ್ಮೇಂದ್ರ ಪ್ರಧಾನ್ ಕೂಡ ತಡರಾತ್ರಿವರೆಗೂ ಕೂಡ ಜೆಪಿ ನಡ್ಡಾ ಜೊತೆ ಚರ್ಚೆ ಮಾಡಿದ್ರೆ ಮತ್ತು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ಕೂಡ ಮೆಸೇಜ್ ಅನ್ನು ರವಾನೆ ಮಾಡುವಂತೂ ಜಗದೀಶ್ ಶೆಟ್ಟರ್ ಅವರು ಒಂದು ವೇಳೆ ದಿಢೀರ್ನೆ ಪಕ್ಷ ತೊರೆದ್ರೆ ಅದು ಪಕ್ಷದ ಇಮೇಜ್ ಗೆ ಡ್ಯಾಮೇಜ್ ಆಗುತ್ತೆ, ಇದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ, ಕಿತ್ತೂರು ಕರ್ನಾಟಕದಲ್ಲಿ ಪಕ್ಷದ ಇತರೆ ಅಭ್ಯರ್ಥಿಗಳಿಗೂ ಕೂಡ ಗೆಲುವಿಗೆ ತೊಂದರೆ ಆಗುತ್ತೆ ಅಂತ ಈಗಾಗಲೇ ಸಂದೇಶವನ್ನು ಕಳಿಸಿದ್ದಾರೆ. ಹಾಗಾಗಿ ಯಾವುದೇ ಗಳಿಗೆಯಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವ ಸಂಬಂಧಪಟ್ಟಾಗೆ ಸಂದೇಶ ಬಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಅವರಿಗೆ ಯಾವುದೇ ರೀತಿ ಸಂದೇಶವನ್ನು ಬಂದಿಲ್ಲ. ಆದ್ರೆ 40 ವರ್ಷಗಳಿಂದ ಪಕ್ಷವನ್ನ ಕಟ್ಟಿದಂತವ್ರಿಗೆ ನಿಮಗೆ ಟಿಕೆಟ್ ಕೊಡಲ್ಲ, ನಿಮ್ಮ ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಕುಟುಂಬಕ್ಕೆ ಬೇಡ, ನನಗೆ ಕೊಡಿ, ನಾನೇನ್ ತಪ್ಪು ಮಾಡಿದ್ದೀನಿ,
ನನ್ನ ಮೈನಸ್ ಪಾಯಿಂಟ್ ಏನಂತೇಳಿ ಜಗದೀಶ್ ಶೆಟ್ಟರ್ ಅವರು ಹಠ ಹಿಡಿದು ಕೂತಿರುವಂತದ್ದು. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಇದೇ ಮೊದಲ ಬಾರಿಗೆ ಏನು ಸೌಮ್ಯ ಸ್ವಭಾವದ ಜಗದೀಶ್ ಶೆಟ್ಟರ್ ಅವರು ಮೊದಲ ಬಾರಿಗೆ ಹೈಕಮಾಂಡ್ ಇವ್ರ ತಿರುಗಿ ಬಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ಜಗದೀಶ್ ಶೆಟ್ಟರ್ ಅವರಿಗೆ ಕೆಲವೊಂದ್ ಕಡೆ ಅವ್ರಿಗೆ ದೊಡ್ಡ ಮಟ್ಟದ ಹೈಕಮಾಂಡ್ ವೇದನೆ ಆಗಿರೋದು ಅಂತೆಲ್ಲ ಹೇಳಲಾಗ್ತದೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಪಕ್ಷ ತೊರೆದ್ರೆ, ಬಂಡಾಯ ಇದ್ರೆ ಅದು ಬಿಜೆಪಿಗೆ ಎಲ್ಲೊಂದ್ ಕಡೆ ಕಿತ್ತೂರು ಕರ್ನಾಟಕ ಭಾಗದ ಅನೇಕ ಕ್ಷೇತ್ರಗಳಲ್ಲಿ ಇದು ಡ್ಯಾಮೇಜ್ ಆಗುತ್ತೆ. ಇಡೀ ರಾಜ್ಯಾದ್ಯಂತ ಲಿಂಗಾಯತ ಮತದಾರರಿಗೆ ಏನಾಗಿರ್ಬೋದು, ಪಕ್ಷೇತರವಾಗಿನ ಅಥವಾ ಕಾಂಗ್ರೆಸ್ ಕೂಡ ಈ ಡೋರ್ ಓಪನ್ ಮಾಡಿ ಕಾಯ್ತಾ ಇದೆ, ಏನ್ ನಿರ್ಧಾರ ಕೈಗೊಳ್ಬಹುದು? ಅಸುಂಡಿ ಹತ್ರ ಕೇಳ್ಬೋಣ. ಶಿವರಾಮ್ ಅಸುಂಡಿ, ಸೊ ಇವತ್ತು ಶಿರಸಿಗೆ ತೆರಳ್ತೀನಿ, ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಬೆಳವಣಿಗೆಗಳೆಲ್ಲ ಎಷ್ಟೊತ್ತಿಗೆ ಆಗ್ಬೋದು? ಮತ್ತೆ ಬೆಂಬಲಿಗರು ನಿನ್ನೆ ಸಿಎಂ ಮತ್ತೆ ಜೋಶಿ ಮತ್ತೆ ಇವರು ಧರ್ಮೇಂದ್ರ ಪ್ರಧಾನ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ ಗಮನಿಸಿದ್ವಿ. ಬಟ್ ಬೆಂಬಲಿಗರ ಆಗ್ರಹ ಏನೀಗ? ಅಂದ್ರೆ ಕಾಂಗ್ರೆಸ್ ಜಾಯಿನ್ ಆಗಿ ಅಂತನಾ ಅಥವಾ ಪಕ್ಷೇತರವಾಗಿ ನಿಂತ್ಕೊಳ್ಳಿ ಅಂತನಾ? ಶರ್ಮಿತಾ, ಒಂದು ಪಕ್ಷೇತರ ಒಟ್ಟಾರೆ ಚುನಾವಣೆಗೆ ಅಖಾಡಕ್ಕಿಳಿಬೇಕು ಅನ್ನೋದು ಬೆಂಬಲಿಗರ ಆಗ್ರಹವಾಗಿದೆ. ಅದರಲ್ಲೂ ಮುಖ್ಯವಾಗಿ ಏನಂದ್ರೆ ಈ ಪಕ್ಷವನ್ನು ಬೆಳೆಸಿದಂತಹ ಶೆಟ್ಟರ್ಗೆ ಈ ಹಂತದಲ್ಲಿ ಒಂದು ಅಪಮಾನ ಮಾಡಲಾಗಿದೆ. ಹಾಗಾಗಿ ಆ ಅಪಮಾನಕ್ಕೆ ತಕ್ಕ ಉತ್ತರ ಕೊಡಬೇಕಂದ್ರೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು. ಜೊತೆಗೆ ಬಿಜೆಪಿಯನ್ನ ಇಲ್ಲೇನು ಯಾರ ಅಭ್ಯರ್ಥಿ ಅಂತ ಮಾಡ್ತಾರೆ ಅವ್ರನ್ನ ಸೋಲಿಸಬೇಕು ಅನ್ನೋದು ಬೆಂಬಲಿಗರ ಆಗ್ರಹ ಆಗಿದೆ. ಮತ್ತು ಜಗದೀಶ್ ಶೆಟ್ಟರ್ ಅವರ ಸಂಕಲ್ಪನೂ ಅದೇ ಆಗಿದೆ. ಯಾಕಂದ್ರೆ ಇಷ್ಟು ವರ್ಷ ನಾನು ಪಕ್ಷಕ್ಕಾಗಿ ದುಡಿದೆ, ಇಷ್ಟೆಲ್ಲ ಮಾಡಿದೆ, ಆದ್ರೂ ಸಹ ಕೊನೆ ಗಳಿಗೆಯಲ್ಲಿ ನನಗೆ ಈ ರೀತಿ ಒಂದು ಅಪಮಾನ ಮಾಡಲಾಗಿದೆ. ಒಂದು ವೇಳೆ ನನಗಾಗಿ ನೀವು ರಾಜಕೀಯ ನಿವೃತ್ತಿ ಒಂದು ಅಂತ ಹೇಳಿದ್ರೆ ನಾನು ಖುಷಿಯಿಂದ ಹೊಂದ್ತಾ ಇದ್ದೆ. ಆದ್ರೆ ಈ ರೀತಿ ಒಂದು ಟಿಕೆಟ್ ಘೋಷಣೆ ಮಾಡದೇನೆ ಪದೇ ಪದೇ ಒಂಥರ ನನಗೆ ಅಪಮಾನ ಮಾಡುವಂತ ಕೆಲಸ ಮಾಡಿರೋದ್ರಿಂದಾಗಿ ನನ್ನ ಈಗೋ ಆಟ ಆಗಿದೆ ಮತ್ತು ಆತ್ಮಾಭಿಮಾನಕ್ಕೆ ಧಕ್ಕೆ ಆಗಿದೆ. ಹಾಗಾಗಿ ನಾನು ಏನಂದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿಯಲ್ಲಿ ಉಳಿಯಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ, ಜೊತೆಗೆ ಈ ಕೆಲವೇ ಕ್ಷಣಗಳಲ್ಲಿ ಅವರು ಇಲ್ಲಿಂದ ಹೊರಡ್ತಾರೆ, ಶಿರಸಿಗೆ ಹೋಗ್ಬಿಟ್ಟು ಸ್ಪೀಕರ್ ಕಾಗೇರಿ ಅವರಿಗೆ ರಾಜೀನಾಮೆ ಸಲ್ಲಿಸ್ತಾರೆ. ಅದಾದ ನಂತರ ಅವರ ಆಪ್ತರ ಸಭೆ ಕರೆದು ಬಿಟ್ಟು ಮುಂದಿನ ನಡೆಯನ್ನು ಪ್ರಕಟಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ಏನಂದ್ರೆ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೂ ಸಹ ಅವರು ರಾಜೀನಾಮೆ ಕೊಡ್ತಾರೆ. ಬಹುತೇಕ ಅವರ ಒಂದು ಆಪ್ತ ವಲಯ ಹೇಳೋ ಪ್ರಕಾರ ಅವರು ಬಹುತೇಕ ಕಾಂಗ್ರೆಸ್ ಹೋಗೋ ಎಲ್ಲ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಏನು ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವರು ಇವರ ಏನು ರಿಲೇಟಿವ್ ಆಗಿದ್ದಾರೆ. ಹಾಗಾಗಿ ಅವರ ಮೂಲಕ ಈಗಾಗಲೇ ಕಾಂಗ್ರೆಸ್ ನಾಯಕರು ಅವ್ರನ್ನ ಸಂಪರ್ಕ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಅವರು ಬಹುತೇಕ ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ ಇಂದ ಇದೇ ಕ್ಷೇತ್ರ ಸೆಂಟ್ರಲ್ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಯುವಂತ ಎಲ್ಲ ಸಾಧ್ಯತೆಗಳಿದಾವೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಶಿವರಾಮ ಸುಂಡಿ ಪಟೇಲ್, ನಿನ್ನೆ ಬೆಳವಣಿಗೆಗಳನ್ನ ಗಮನಿಸಿದಾಗ ಜಗದೀಶ್ ಶೆಟ್ಟರ್ ಹೈಕಮಾಂಡ್ ನಾಯಕರಿಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದು, ತದನಂತರ ತನ್ನ ನಿರ್ಧಾರ ಹೇಳ್ತೀನಿ ಅಂತ ಹೇಳಿದ್ದು, ಮತ್ತೆ ಆ 3 ಜನ ಬಂದ್ರು, ಸಂಧಾನ ಪ್ರಕ್ರಿಯೆ ಮಾಡಿದ್ರು. ಆದ್ರೆ ಆ ಮಾತುಕತೆ ವಿಫಲವಾಯಿತು. ಅಂದ್ರೆ ಜಗದೀಶ್ ಶೆಟ್ಟರನ್ನ ನಾವು ಸಂಪರ್ಕ ಮಾಡಿದ್ವಿ, ಆದ್ರೂ ಅವರು ನಮ್ಮ ಸಂಧಾನಕ್ಕೆ ಬಗ್ಲಿಲ್ಲ ಅನ್ನೋ ಸಂದೇಶವನ್ನ ಆ ಭಾಗದಲ್ಲಿ ಬಿಜೆಪಿ ನಾಯಕರಿಗೆ, ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಈ ತರದೊಂದು ಮಾತುಕತೆ ವೇದಿಕೆಯನ್ನ ಮಾಡಿದ್ರಾ? ಶರ್ಮಿತಾ ಶೆಟ್ಟಿ, ಮಾತುಕತೆ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ನಿಮ್ಮ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಡ್ತೀವಿ, ನಿಮ್ಮ ಪತ್ನಿಗೆ ಕೊಡ್ತೀವಿ, ನಿಮ್ಮ ಮಗನಿಗೆ ಟಿಕೆಟ್ ಕೊಡ್ತೀವಿ, ಆದ್ರೆ ನಿಮಗೆ ನಾವು ಟಿಕೆಟ್ ಕೊಡಲ್ಲ ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ಆದ್ರೆ ಜಗದೀಶ್ ಶೆಟ್ಟರ್ ಅವರು ನಾನೇನ್ ತಪ್ಪು ಮಾಡಿದೀನಿ, ನಾನು ಯಾವ ಅಪರಾಧವನ್ನು ಮಾಡಿದೀನಿ, ನನ್ನ ವಿರುದ್ಧ ಯಾವ ಕ್ರಿಮಿನಲ್ ಪ್ರಕರಣ ಇದೆ, ನಾನು ಜೈಲಿಗೆ ಹೋಗಿ ಬಂದಿದ್ದೀನ, ನನ್ನ ಮೇಲೆ ಯಾವ್ದಾದ್ರು ಸಿಡಿ ಪ್ರಕರಣಗಳಿದಾವ ಅಥವಾ ನನ್ನ ಮೇಲೆ ಯಾವ್ದಾದ್ರು ಭ್ರಷ್ಟಾಚಾರ ಪ್ರಕರಣ ಇದಾವ, ನನಗೆ ಯಾಕೆ ಟಿಕೆಟ್ ಕೊಡ್ತಿಲ್ಲ ಅನ್ನೋದನ್ನ ನನಗೆ ಉದಾಹರಣೆ ಕೊಡಿ ಮತ್ತು ಒಂದಷ್ಟು ಮಾಹಿತಿಯನ್ನು ಕೊಡಿ. ಹಾಗಾಗಿ ನೀವು ನನ್ನದೇನಾದ್ರು ತಪ್ಪಿದೆ, 1 ಇಂಚಿನಷ್ಟು ತಪ್ಪಿದೆ ಅಂತ ಹೇಳಿದ್ರೆ ನಾನು ನೀವು ಹೇಳ್ದಾಗ ಕೇಳ್ತೀನಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಅವರಿಗೆ ತಿರುಗೇಟನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ರವರು ತಮಗೆ ಮುಂದೆ ಯಾವ್ದಾದ್ರು ರಾಜ್ಯದ ಗವರ್ನರ್ ನನ್ನ ಮಾಡ್ಲಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ, ಹಾಗಾಗಿ ನೀವು ನಮ್ಮ ಮಾತನ್ನ ಕೇಳ್ಬೇಕಂತ ಮನವಿಯನ್ನು ಮಾಡಿದ್ರು. ಆದ್ರೆ ಜಗದೀಶ್ ಶೆಟ್ಟರ್ ಅವರು ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದನ್ನ ಹೇಳಿ, ನಾನು ತಪ್ಪು ಮಾಡಿದ್ರೆ ನಾನು ನೀವು ಹೇಳ್ದಾಗೆ ಕೇಳ್ತೀನಿ, ಯಾವುದೇ ತಪ್ಪಿಲ್ಲದಲೇ ನಾನ್ಯಾಕೆ ತಪ್ಪಿತಸ್ಥನಾಗಿ ನಿಮ್ಮ ಮುಂದೆ ಇರಬೇಕು, ನನಗೆ ಟಿಕೆಟ್ ಕೊಡಿ, ನಮ್ಮ ಕುಟುಂಬದವರಿಗೆ ಯಾರಿಗೂ ಕೂಡ ಟಿಕೆಟ್ ಬೇಡ, ನಾನು ಮತ್ತೆ ಯಾವುದೇ ರೀತಿ ಬ್ಲಾಕ್ ಮೇಲ್ ಮಾಡ್ತಿಲ್ಲ ಅಂತೇಳಿ ಅವರಿಗೆ ಎಲ್ಲೊಂದ್ ಕಡೆ ತಿರುಗೇಟನ್ನು ಕೊಟ್ಟಿರುವಂತದ್ದು. ಆದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಇದೀಗ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಆಹ್ವಾನವಾಗಿರುವಂತದ್ದು, ತಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಹುಬ್ಬಳ್ಳಿ ಸೆಂಟ್ರಲ್ ನ ಟಿಕೆಟ್ ಅನ್ನ ನಾವು ಕೊಡ್ತೀವಿ, ನಿಮ್ಮನ್ನ ಗೌರವಯುತವಾಗಿ ನಡ್ಕೊಳ್ತೀವಿ ಅಂತ ಹೇಳಿ ಈಗಾಗಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಜಗದೀಶ್ ಶೆಟ್ಟರ್ ಅವರ ಆಪ್ತರ ಮುಖಾಂತರ ಸಂದೇಶ ರವಾನೆ ಮಾಡಿರುವಂತದ್ದು. ಲಕ್ಷ್ಮಣ್ ಸವದಿ ಕೂಡ ಜಗದೀಶ್ ಶೆಟ್ಟರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಸಿರಸಿಗೆ ತೆರಳಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ತದನಂತರ ಅವರ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಕೂಡ ರಾಜೀನಾಮೆ ಕೊಡ್ತಾರೆ. ಸುಮಾರು 40 ವರ್ಷದ ಬಿಜೆಪಿ ಒಳಗಿನ ಒಡನಾಟವನ್ನ ಕಳೆದುಕೊಳ್ತಿದ್ದಾರೆ. ಕಟ್ಟ RSS ಮೂಲಕ ಬಂದಂತ
ಜಗದೀಶ್ ಶೆಟ್ಟರ್ ಅವರು ಹೈಕಮಾಂಡ್ ಎಷ್ಟೇ ಪ್ರಬಲ ಇದ್ರು ಕೂಡ ನನ್ನ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿ ಇವತ್ತು ರಾಜೀನಾಮೆಗೆ ಮುಂದಾಗಿರುವಂತದ್ದು. ಹಾಗಾಗಿ ಕಿತ್ತೂರು ಕರ್ನಾಟಕ ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಕೂಡ ಬಿಜೆಪಿ ವಿರುದ್ಧ ತನ್ನದೇ ಆದ ಒಂದು ಕೆಟ್ಟ ಸಂದೇಶ ರವಾನೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಅನೇಕ ನಾಯಕರುಗಳನ್ನ ಸರಿಯಾಗಿ ನಡೆಸಿಕೊಳ್ಳುವ ಸಂದೇಶ ಇದರಿಂದ ಹೋಗುತ್ತೆ. ಆದ್ರೆ ಜಗದೀಶ್ ಶೆಟ್ಟರ್, ಸೌಮ್ಯ ಸ್ವಭಾವದ ಜಗದೀಶ್ ಶೆಟ್ಟರ್ ಇದೇ ಮೊದಲ ಬಾರಿಗೆ ತಾವು ರಾಜಕೀಯ ಜೀವನದಲ್ಲಿ ಸಿಡಿದೆದ್ದು ಇದೀಗ ಬಿಜೆಪಿ ಹೈಕಮಾಂಡ್ ಈ ಹಿಂದೆ ನಾವು ನೋಡಿದ್ವಿ, ಇನ್ನೇನ್ ಸಿಎಂ ಸ್ಥಾನಕ್ಕೆ ರೇಸ್ ನಲ್ಲಿ ಅರವಿಂದ್ ಬೆಲ್ಲದಿದ್ದಂತ ಸಂದರ್ಭದಲ್ಲೂ ಕೂಡ ಟಗ್ ಆಫ್ ವಾರ್ ಜಗದೀಶ್ ಶೆಟ್ಟರ್ ಮತ್ತೆ ಅರವಿಂದ್ ಬೆಲ್ಲದ್ ಮಧ್ಯೆ ನಡೆದಿತ್ತು. ಈಗ ರೀಸೆಂಟ್ ಆಗಿ ನೋಡೋದಾದ್ರೆ ಪ್ರಹ್ಲಾದ್ ಜೋಶಿ ಮತ್ತೆ ಜಗದೀಶ್ ಶೆಟ್ಟರ್ ಅವ್ರ ಮಧ್ಯೆ ನಡೆದಂತ ಕೆಲವೊಂದು ಕಾನ್ವರ್ಸೇಷನ್, ಆ ದ್ವೇಷದಿಂದಾಗಿನೇ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ವಿಶ್ಲೇಷಣೆಗಳು ಏನ್ ನಡೀತಾ ಇತ್ತು. ವಿತೌಟ್ ಶೆಟ್ಟರ್ ಈಗ ಜೋಶಿ ಮತ್ತೆ ಅರವಿಂದ್ ಬೆಲ್ಲದ್ ಆ ಭಾಗದಲ್ಲಿ ಪಕ್ಷ ಸಂಘಟನೆ ಮತ್ತೆ ಪಕ್ಷವನ್ನ ಜಾಸ್ತಿ ಸ್ಥಾನವನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಸಾಧ್ಯತೆಗಳು ಇದೆಯಾ? ಶ್ರಮ ಎಷ್ಟು ಹಾಕ್ಬೇಕಾಗತ್ತೆ? ಶರ್ಮಿತಾ ಶೆಟ್ಟಿ ಈ ಹಿಂದೆ ಕಳೆದ ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ಹುಬ್ಬಳ್ಳಿಯಲ್ಲಿ ನಡೆದಂತ ಕೇಂದ್ರದ ಕಾರ್ಯಕ್ರಮಗಳು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಕಡೆಗಣಿಸಲಾಯಿತು. ಇದರ ಅರ್ಥ ಜಗದೀಶ್ ಶೆಟ್ಟರ್ ದಿನೇ ದಿನೇ ಎಲ್ಲೊಂದ್ ಕಡೆ ಪಕ್ಷದಿಂದ ವಿಮುಖಗೊಳಿಸುವ ಒಂದು ಕಡೆ ತಂತ್ರ, ಮತ್ತೊಂದು ಕಡೆ ನಿಮಗೆ ಹುಬ್ಬಳ್ಳಿ ಧಾರವಾಡ ಆ ಭಾಗದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಲಿಂಗಾಯತ ಇರ್ತಕ್ಕಂಥದ್ದು, ಅದು ಬಹುತೇಕ ಎಲ್ಲಾ ಮತದಾರರು ಅವರು ಬಿಜೆಪಿಯ ಮತದಾರರು. ಈ ಒಂದು ಲಾಭವನ್ನು ಪಡೆದುಕೊಂಡು ಪ್ರಹ್ಲಾದ್ ಜೋಶಿ ಅವರು ಅಲ್ಲಿ ಸಂಸದರಾಗಿ ಆಯ್ಕೆಯಾಗಿ ಬರ್ತಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಗದೀಶ್ ಶೆಟ್ಟರ್ ಅವರು ಪಕ್ಷವನ್ನ ತೋರಿದ್ರೆ, ಬಂಡಾಯವಾಗಿ ನಿಂತರೆ ಇದು ಬಿಜೆಪಿಗೆ ಲೋಕಸಭೆಯಲ್ಲೂ ಕೂಡ ಅತಿ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದು ಪ್ರಹ್ಲಾದ್ ಜೋಶಿ ಮತ್ತು ಮುಖ್ಯಮಂತ್ರಿಗಳು ಕಾರಣಕ್ಕಾಗಿ ಇದೊಂದ್ ಕಡೆ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷದಿಂದ ಅವ್ರನ್ನ ವಿಮುಖಗೊಳಿಸುವ ಒಂದು ತಂತ್ರ ಅಂತೇಳಿ ಒಂದು ಮಾತನ್ನು ಕೂಡ ಹೇಳಲಾಗ್ತದೆ. ಜೊತೆಗೆ ಜಗದೀಶ್ ಶೆಟ್ಟರ್ ಹೇಳಿದ್ರು, ಒಂದು ವೇಳೆ ಸರ್ಕಾರ ಬಂದ್ರೆ ನಾನು ಮುಖ್ಯಮಂತ್ರಿ ರೇಸ್ ನಲ್ಲಿ ಇರ್ತೀನಿ, ಹಾಗಾಗಿ ನನ್ನನ್ನ ಇಲ್ಲಿಂದಲೇ ನನ್ನ ಮುಗಿಸ್ಬೇಕಂತೇಳಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದು. ಇದು ಎಲ್ಲೊಂದ್ ಕಡೆ ಮುಂದಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಎಲ್ಲೊಂದ್ ಕಡೆ ಇದು ಬಿಜೆಪಿಗೆ ಮುಂದಿನ ಈ 2024 ಲೋಕಸಭೆ ಚುನಾವಣೆಯಲ್ಲಿ ಕೂಡ ವ್ಯತಿರಿಕ್ತ ಪರಿಣಾಮ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತ ಮತಗಳ ಮೇಲೆ ಅವರು ಲೋಕಸಭಾ ಸದಸ್ಯರಾಗ್ತಿದ್ರು. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಒಂದು ವೇಳೆ ಅವ್ರ ವಿರುದ್ಧ ತಿರುಗಿ ಬಿದ್ರೆ ಪ್ರಹ್ಲಾದ್ ಜೋಶಿ ಗೆಲ್ಲುವುದೇ ಕಷ್ಟ ಅಂತ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಶಿವರಾಮ್ ಮಸುಂಡಿ, ನೋಡೋಣ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ, ಎಸ್ಪೆಷಲಿ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರ ಯಾವ ರೀತಿ ಆಗಿರುತ್ತೆ ಅಂತ ನೋಡೋಣ, ನಾವು ಫಾಲೋ ಅಪ್ ಮಾಡೋಣ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.